ಲಕ್ಷ್ಮಿ ತಗೋ. ಭಾವನಾ ಭಾವನಾ ಚೆನ್ನಾಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಪ್ಪ. ಅಮ್ಮಂಗೇನೋ ಹುಷಾರಿಲ್ವಂತೆ, ಏನಾಯಿತು? ನಿನಗೆ ಯಾರು ಹೇಳಿದ್ರು ಮಗಳೇ? ಚೆಲ್ವಿ ಅದಕ್ಕೆ ಫೋನ್ ಮಾಡಿದ್ರಪ್ಪ. ಅಲ್ಲಪ್ಪ, ನಮಗೊಂದು ಮಾತು ಹೇಳಿದಿದ್ರೆ ನಾವೇ ಬಂದು ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ವಿ ಅಲ್ವಾ? ಭಾವನಾ, ಅಂಥದ್ದೇನೂ ಆಗಿಲ್ಲಮ್ಮ, ನಾನು ಆರಾಮಾಗೇ ಇದ್ದೀನಿ. ನಿನ್ನೆ ಯಾಕೋ ಸ್ವಲ್ಪ ತಲೆ ತಿರುಗ್ದಾಗಾಯ್ತು, ಅದಕ್ಕೆ ನಿಮ್ಮಪ್ಪ ಡಾಕ್ಟ್ರನ್ನ ಕರ್ಕೊಂಬಂದರು. ಆ ಡಾಕ್ಟ್ರು ಫುಲ್ ಬಾಡಿ ಚೆಕಪ್ ಮಾಡಿಸಿ ಅಂತ ಹೇಳಿದ್ರು ಅಂತೆ. ಅದಕ್ಕೆ ಇವರೆಲ್ಲ ಸೇರಿ ಬಲವಂತ ಮಾಡಿ ಇವತ್ತು ಕಳಿಸಿದ್ರು. ಚೆಕಪ್ ಮಾಡಿಸಿದ್ರೆ ಏನೂ ತೊಂದರೆ ಇಲ್ಲ ಅಂತ ಬಂತು. ಏನೂ ತೊಂದರೆ ಇಲ್ಲಮ್ಮ, ಆರಾಮಾಗಿದ್ದೀನಿ. ಅವನಾ, ನಾನು ಮೊದಲು ಸ್ವಲ್ಪ ಆತಂಕ ಪಟ್ಕೊಂಡಿದ್ನಮ್ಮ. ರಿಪೋರ್ಟ್ ಎಲ್ಲ ಬಂದ ಮೇಲೆ ಡಾಕ್ಟ್ರ್ ಹೇಳಿದ್ರು ಏನೂ ತೊಂದರೆ ಇಲ್ಲ ಅಂತ. ಆಮೇಲೆ ನನಗೆ ಸಮಾಧಾನ ಆಯ್ತಮ್ಮ. ಎಲ್ಲ ನಾರ್ಮಲ್ ಇದೆ ಅಂತ ಕೇಳಿ ನಮಗೂ ಸಮಾಧಾನ ಆಯಿತು. ಅಮ್ಮ, ನೀನು ಸ್ವಲ್ಪ ಹುಷಾರಾಗಿರು ಆಯಿತಾ? ನನ್ನ ವಿಷಯ ಬಿಡು, ನೀನು ಹೇಗಿದ್ಯಾ? ಸಿದ್ದು ಏನು ಮಾಡ್ತಿದ್ದಾನೆ? ನಾನು ಇಲ್ಲೇ ಇದ್ದೀನಿ ಲಕ್ಷ್ಮತ್ತೆ. ಆರ್ಡ್ರು ಜಾಸ್ತಿ ಬಂದಿತ್ತು, ಅದನ್ನೇ ತಯಾರು ಮಾಡ್ತಿದ್ದೆ. ಅದಕ್ಕೆ ನಿಮಗೆ ಫೋನ್ ಮಾಡೋಕ್ಕಾಗಲಿಲ್ಲ, ಕ್ಷಮಿಸಿ ಅತ್ತೆ. ಅದಕ್ಕೆಲ್ಲ ಯಾಕಪ್ಪ ಕ್ಷಮೆ ಕೇಳ್ತೀಯ? ಹೇಗೋ ನಿಮ್ಮಿಬ್ಬರು ಬದುಕು ಒಂದು ಹಂತಕ್ಕೆ ಬಂತಲ್ಲ, ನಮಗಷ್ಟೇ ಖುಷಿ. ಈಗ ಹೇಗಿದ್ದೀರತ್ತೆ? ನನಗೇನಪ್ಪ ಆಗಿದೆ, ಆರಾಮಾಗಿದ್ದೀನಿ. ನೀವೆಲ್ಲರೂ ಖುಷಿಯಾಗಿರೋದನ್ನು ನೋಡಿದ್ರೆ ನಾನು ಇನ್ನೂ ಖುಷಿಯಾಗಿರ್ತೀನಿ. ಭಾವನಾ, ಸಿಂಚನ ಏನಾದರೂ ಫೋನ್ ಮಾಡಿದ್ಲಾ? ಚೆಕಪ್ ಹೋಗಿದ್ಲಂತ? ಅವಳು ಮನೆಗೆ ಬಂದಿದ್ಲು ಲಕ್ಷ್ಮತ್ತೆ. ಸ್ವಲ್ಪ ತಿದ್ದು ಮಾತಾಡ್ಕೊಂಡು ಹೋದ್ಲು. ಚೆಕಪ್ ಹೋಗಿದ್ಲಂತೆ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ಲು. ಹೇಗೋ ಯಾವ ಸಮಸ್ಯೆನೂ ಆಗದೆ ಅವಳಿಗೆ ಸುಖವಾಗಿ ಡೆಲಿವರಿ ಆಗಿಬಿಟ್ರೆ ಅಷ್ಟೇ ಸಾಕು. ಅಮ್ಮ, ಅದಕ್ಕಿನ್ನ ತುಂಬ ಸಮಯ ಇದೆ. ಆದರೆ ನೋಡು, ನೀನೀಗ ಹುಷಾರಾಗಿರಬೇಕು. ಮತ್ತೆ ಏನಾದರೂ ಹೀಗಾದರೆ ನಾವೇ ಬಂದು ನಿನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ. ನೀನು ಯಾಕಮ್ಮ ತೊಂದರೆ ತಗೋತೀಯ? ನಾನು ಸಣ್ಣದಾಗಿ ಸೀಂದ್ರು ಡಾಕ್ಟ್ರನ್ನ ಕರ್ಸೋಕ್ಕೆ ಕಾಯ್ಕೊಂಡು ಕೂತಿದ್ದಾರೆ. ಕೇಳಿಸ್ಕೊಂಡ್ಯಾ ಭಾವನಾ? ನಾವೆಲ್ಲ ಅವಳು ಚೆನ್ನಾಗಿರ್ಲಿ ಅಂತ ಕಾಳಜಿ ಮಾಡಿದ್ರೆ ನನ್ನ ಮೇಲೆ ಆರೋಪ ಮಾಡ್ತೀಯಾಳು ನೋಡು. ಆರೋಪ ಅಲ್ಲ ರೀ, ನಿಮಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ, ಪ್ರೀತಿ ಇದೆ ಅಂತ ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ. ಸರಿ ಬಿಡಮ್ಮ, ನಾವು ಮಾತಾಡ್ತಾನೆ ಇರ್ತೀವಿ. ಭಾವನಾ, ಅದೇನೋ ಕೆಲಸ ಇದೆ ಅಂದ್ರಲ್ಲ, ಆ ಕಡೆ ಗಮನ ಹರಿಸಿ. ಇದೆಲ್ಲ ನಾನು ನೋಡ್ಕೊಳ್ತೀನಿ. ಹಾಗೇನಾದ್ರು ನಿಮ್ಮ ಸಹಾಯ ಬೇಕಂದ್ರೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಸರಿಯಪ್ಪ. ಅಮ್ಮ, ಹುಷಾರು. ಹುಷಾರತ್ತೆ. ಸರಿನಪ್ಪ. ಇದೆಲ್ಲ ನಮ್ಮ ಬೆಂಕಿದೆ ಕೆಲಸ. ಅವನೇ ಚೆಲ್ವಿಗೆ ಹೇಳಿ ಅವಳ ಕೈಲಿ ಫೋನ್ ಮಾಡಿಸಿರ್ತಾನೆ. ಪಾಪ ಮಕ್ಕಳೆಷ್ಟು ಗಾಬರಿಯಾಗಿದ್ದಾರೆ. ಮೇಡಮ್ರೇ, ಅತ್ತೆ ಮಾವ ಅಷ್ಟು ಕಷ್ಟದಲ್ಲಿದ್ದರು ಎಷ್ಟು ಖುಷಿಯಾಗಿದ್ದಾರಲ್ವಾ? ಅವ್ರು ಈ ವಯಸ್ಸಲ್ಲೂ ಇಷ್ಟು ಅನ್ಯೋನ್ಯವಾಗಿರೋದಕ್ಕೆ ಅಷ್ಟು ಖುಷಿಯಾಗಿರೋದು. ಈಗೇನಾದರೂ ನಮ್ಮ ಅಕ್ಕ ಅವ್ರ ಜೊತೆ ಇದ್ದಿದ್ರೆ ತುಂಬ ಸಂತೋಷವಾಗಿರೋಳು ಅಲ್ವಾ ಮೇಡಮ್ರೇ? ಹೌದು ಸಿದ್ದು ಅವರೇ. ನಮ್ಮ ಮನೇಲಿ ಎಲ್ಲ ಇದೆ. ಕೈಗೊಬ್ಬ ಕಾಲ್ಗೊಬ್ಬ ಆಳುಗಳಿದ್ದಾರೆ. ಏನಾದರೂ ಕೂತ್ಕೊಂಡು ಆರ್ಡರ್ ಮಾಡಿದ್ರೆ ಟಕ್ ಅಂತ ತಂದು ಮುಂದೆ ಇಡ್ತಾರೆ. ಅವಳು ಕೇಳಿದ್ದನ್ನು ಇಲ್ಲ ಅಂದೆ ನಮ್ಮ ಅಣ್ಣ ಅಪ್ಪ ಎಲ್ಲ ತಂದು ಕೊಡ್ತಾರೆ. ಈ ರೀತಿ ಇರೋದನ್ನ ನಾವು ವರ ಅನ್ಕೋತೀವಿ. ಆದರೆ ಕೆಲವೊಂದು ಸಲ ಅದೇ ಶಾಪ ಆಗ್ಬಿಡ್ತದೆ. ನಮ್ಮ ಅಪ್ಪ ಮನೇಲಿ ಯಾವ ಕಷ್ಟನೂ ಇಲ್ಲ, ಆದರೂ ಅವಳಿಗೆ ಒಂಟಿತನ ಕಾಡ್ತಿದೆ ಅಂದರೆ ಏನು ಹೇಳೋದು? ಅದೇ ಈಗ ಅವಳ ಅತ್ತೆ ಮಾವನ ಜೊತೆಲಿದ್ದಿದ್ರೆ ತುಂಬ ಖುಷಿಯಾಗಿರೋಳು. ಸಿದ್ದು ಅವರೇ, ಸಿಂಚನನ ಒಂಟಿತನಕ್ಕೆ ನನ್ನ ತಮ್ಮ ಹರೀಶನೇ ಕಾರಣ. ಅವನು ಒಬ್ಬ ಸರಿ ಇದ್ದಿದ್ರೆ ಅವಳು ಇಷ್ಟೆಲ್ಲ ದುಃಖ ಪಡ್ತಿರ್ಲಿಲ್ಲ. ಇಂಥ ಸಮಯದಲ್ಲಿ ಗಂಡ ಜೊತೆಲಿರಬೇಕು, ಕೇರ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಹೆಣ್ಣಿನ ಆಸೆ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ಹರೀಶ ಸರಿ ಹೋಗ್ತಾನೆ. ಎಲ್ಲದಕ್ಕೂ ಒಂದು ಸ್ವಲ್ಪ ಸಮಯ ಬೇಕು. ಆ ಸಮಯ ಬಂದೇ ಬರುತ್ತೆ. ಆ ಸಮಯ ಯಾವಾಗ ಬರುತ್ತೋ ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ನೀವು ಹೇಳ್ದಂಗೆ ಆಗ್ಬಿಟ್ರೆ ಅಷ್ಟೇ ಸಾಕು. ಏನು ಬೆಳಿಗ್ಗೆ ಪರಸಂಗದ ಗೆಡ್ಡೆ ತಿಮ್ಮಂತರ ಇದ್ದೆ, ಈಗ ನೋಡ್ರಿ ಲಕ ಲಕ ಅಂತ ತೊಳಿತಿದ್ಯಾ? ಏನಾಯ್ತು?
ಕೆಲಸ ಸಿಕ್ತಾ ಅಥವಾ ಹೆಂಡತಿ ಜೊತೆ ಕಾಂಪ್ರಮೈಸ್ ಆಯ್ತಾ? ಎರಡೂ ಇಲ್ಲ ಬ್ರೋ. ಮತ್ತೆ ಏನು ಸ್ವೀಟ್ ಜಿಲೇಬಿ ಥರ ಖುಷಿ ಖುಷಿ ಆಗಿದೆಯಾ? ಯಾಕೆಂದರೆ ಬೆಳಗ್ಗೆ ನೀನು ಹೇಳಿದ್ದೆಲ್ಲ ಅಳಿಯೋ ಅಂದರೆ ಹೇಗಿರಬೇಕು ಅಂತ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿ ಒಂದು ಧಮಾಕ ಐಡಿಯಾ ಮಾಡಿದ್ದೀನಿ. ಏನು ಮಾವನ ದುಡ್ಡನ್ನೆಲ್ಲ ದೋಚ್ಕೊಂಡು ಹೋಗಿ ಫಾರಿನ್ ಸೆಟ್ಲ್ ಆಗೋಣ ಅಂತನಾ? ಏನು ಬ್ರೋ ನೀನು ನಾನು ನೋಡಿದ್ರೆ ಕಳ್ಳನ ಥರ ಇದ್ದೀನ, ಕಳ್ತನ ಮಾಡ್ತೀನ? ಹಳೆ ವಿಡಿಯೋನ ರೀಪ್ಲೇ ಮಾಡ್ಲಪ್ಪ. ಬೇಡ ಬಿಡು ಬ್ರೋ, ಏನೋ ಆ ಪರಿಸ್ಥಿತಿ ಆಗಿತ್ತು, ಸಣ್ಣ ಅಮೌಂಟ್ ಅಲ್ಲೋ ಅಂತ ತಪ್ಪು ಮಾಡಿಬಿಟ್ಟೆ. ಆದರೆ ಈಗ ಆ ಪರಿಸ್ಥಿತಿ ಹಾಗಿಲ್ಲ. ಹೋಗ್ಲಿ ಬಿಡು. ಏನು ಪ್ಲ್ಯಾನ್ ಮಾಡಿದ್ಯಾ? ನೋಡು ಬ್ರೋ, ನನಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಂತ ಮನೇಲಿ ಕೆಲಸ ಸಿಕ್ಕಿದೆ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರ ಒಂದು ಐಡಿಯಾ. ನೇರವಾಗಿ ವಿಷಯಕ್ಕೆ ಬಾ. ವಿಷಯ ಏನು ಅಂತ ಹೇಳಿ. ನೇರವಾಗಿ ಇವಾಗ ಮನೆಗೆ ಹೋಗ್ತೀನಿ. ಇಂಟರ್ವ್ಯೂಗೆ ಕಾಲ್ ಫಾರ್ ಬಂದಿದೆ, ನಾನು ಹೋಗ್ತಾ ಇದ್ದೀನಿ ಬೇಬಿ ಅಂತ ಡೌ ಮಾಡ್ತೀನಿ. ಮನೆಯಿಂದ ಆಚೆ ಬರ್ತೀನಿ. ಆಮೇಲೆ ಒಂದು 10 ದಿನ 15 ದಿನ ಹೊರಗಡೆ ಜಾಲಿಯಾಗಿ ಖುಷಿಯಾಗಿ ಮೈಂಡ್ ಫ್ರೆಶ್ ಮಾಡಿಕೊಂಡು ಆರಾಮಾಗಿರ್ತೀನ. ಆಮೇಲೆ ಖಾಲಿ ಆದಮೇಲೆ ಮನೆಗೆ ಹೋಗ್ತೀನಿ ಅಷ್ಟೇ. ನೀನು ಹಿಂಗೆ ಜಾಲಿಯಾಗಿರೋ, ಮನೆಯವರು ನಿನ್ನ ಖಾಲಿ ಮಾಡಿಸ್ತಾರೆ. ಐಡಿಯಾಕೆ ನಾನು ಯಾಕಡ ಹಾಕ ಲವ್. ಹೋಸಲನು ಈ ರೀತಿ ಸುಳ್ಳು ಹೇಳಿ ಹೈದರಾಬಾದಿಗೆ ಹೋಗಿದ್ದೀಯಲ್ವಾ? ಇಲ್ಲೇ ಓಡಾಡ್ಕೊಂಡಿದ್ದಿ ತಾನೆ? ನಿನ್ನ ಹೆಂಡತಿ ಫೋನ್ ಮಾಡಿದ್ರೆ ಒಳ್ಳೆ ಗಡಿಬಿಡಿ ಗಂಡನ ಥರ ಆಡ್ತಿದ್ದೆ. ಲವ್, ಇವೆಲ್ಲ ಮಾಡ್ಬಿಡಕಣ. ಬದುಕೋ ದಾರಿ ಹುಡುಕೋ ಅಂದ್ರೆ ಜೀವನಕ್ಕೆ ಕೂತು ತರೋ ಐಡಿಯಾ ಹುಡುಕ್ತಾ ಇದೆಯಲ್ಲೋ. ಬ್ರೋ, ಎಲ್ಲ ಚೆನ್ನಾಗಿ ಯೋಚನೆ ಮಾಡಿದೆ ಬ್ರೋ. ಇದೇ ಐಡಿಯಾ ಚೆನ್ನಾಗಿದೆ ಅಂತ ನಂಗೆ ಅನಿಸಿದ್ದು. ಹೋದ ಸಲ ಹೈದ್ರಾಬಾದ್ ಅಂತ ಹೇಳಿದ್ನ, ಈ ಸಲ ಬಾಂಬೆನೋ ಡೆಲ್ಲಿನೋ ಗುರುಗ್ರಾಮು ಎಲ್ಲ ಹೇಳಿದ್ರೆ ಆಯಿತು ಅಷ್ಟೇ. ಬೇಡ ಕಣೋ, ಸಿಕ್ಕಾಕೋದ್ಯಾ ಕಣೋ. ಈ ಸಲ ಸಿಕ್ಕಾಕೊಂಡ್ರೆ ನಿನ್ನ ಮೈ ಮೂಳೆ ಮುರಿದು ಚಟ್ನಿ ಪುಡಿ ಮಾಡಿಬಿಡ್ತಾರೆ. ಏನು ಬ್ರೋ ನೀನು ಅಲ್ಲ, ಭಯ ಪಟ್ಟರೆ ಬದುಕೋಕ್ಕಾಗಲ್ಲ ಅಂತ ಹೇಳ್ತಿದ್ದೆ, ಈಗ ನೋಡಿದ್ರೆ ನೀನೇ ಭಯ ಪಡಿಸ್ತಿದ್ದಿಲ್ಲ. ಭಯ ಪಡಬಾರ್ದು ಹೌದು, ಆದರೆ ಕೆಲವೊಂದು ವಿಷಯದಲ್ಲಿ ಭಯ ಪಡಲೇಬೇಕು. ಯಾಕಂದರೆ ನೀನು ಅವ್ರ ಅಧೀನದಲ್ಲಿದೆಯಾ, ಅದನ್ನು ಅರ್ಥ ಮಾಡ್ಕೋ. ಅಲ್ಲ ಕಣ, ಈ 1 ವಾರ 15 ದಿವಸ ಎಲ್ಲ ಯಾವ ಇಂಟರ್ವ್ಯೂ ಇರುತ್ತೋ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಬ್ರೋ. ಈಗ ಮುಂಬೈ ಅಂತ ಹೇಳ್ತೀನ, ಅಲ್ಲಿ ವರ್ಕೌಟ್ ಆಗಲಿಲ್ಲ ಕಲ್ಕತ್ತಾ ಕರೆದಿದ್ದಾರೆ ಅಂತೀನಿ. ಕಲ್ಕತ್ತಾ ಆಗಲಿಲ್ವಾ ಗುರುಗ್ರಾಮು, ಡೆಲ್ಲಿ, ನೋಯ್ಡಾ. ಬ್ರೋ, ಹೇಗಿದ್ರು ಖರ್ಚಿಗೆ ಒಂದು ಸ್ವಲ್ಪ ದುಡ್ಡು ಸಿಗುತ್ತೆ, ಎಂಜಾಯ್ ಮಾಡ್ತೀನಿ, ಮೈಂಡು ಫ್ರೆಶ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಆಮೇಲೆ ನೋಡೋಣ. ಈ ಕೋತಿ ಬಾಲ ಸರಿ ಮಾಡೋದು, ನಿನಗೆ ಬುದ್ಧಿ ಬರೋದು ಎರಡೂ ಒಂದೇ ಕಣ. ನೋಡೋ, ಹೇಳ್ತಾ ಇದ್ದೀನಿ ಕೇಳೋ. ಸಿಕ್ಕಾಕೊಂಡ್ರೆ ಹೋದ ಸಲ ಕೆನ್ನೆ ಊದೋ ಥರ ಹೊಡೆದಿದ್ರು, ಈ ಸಲ ಇಡೀ ಮೈ ಊದೋ ಥರ ಹೊಡಿತಾರೆ. ಸುಮ್ಮನೆ ಇರು ಬ್ರೋ, ನೀನು ಒಳ್ಳೆ ಆ ಥರ ಸಿಕ್ಕಾಕೊಳ್ಳೋಕೆ ಚಾನ್ಸೇ ಇಲ್ಲ ಕಣ. ಇದು ಏರ್ ಟೈಟ್ ಐಡಿಯಾ, ಇದು ಚಾನ್ಸೇ ಇಲ್ಲ ಸಿಕ್ಕಾಕೊಳ್ಳೋದಕ್ಕೆ. ನೋಡ್ತಾ ಇರು. ಸರಿನಪ್ಪ, ಅದೇನು ಮಾಡ್ತೀವ ನಾನು ನೋಡಿ. ಬಾ, ಟೀ ಕೊಡ್ತೀನಿ ಬಾ.